ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಸಾಯಿ ಭಕ್ತರೇ, ಇವತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಯಾಕೆಂದರೆ 555 ಸಂಖ್ಯೆಯ ಮೂಲಕ ಸಾಯಿ ಬಾಬಾ ನಿಮಗೆ ಒಂದು ತುಂಬ ಮುಖ್ಯವಾದ ಸಂದೇಶ ಕೊಡುತ್ತಿದ್ದಾರೆ. ಬಹುಶಃ ಈ ವಿಡಿಯೋ ನಿಮ್ಮ ಜೀವನವೇ ಬದಲಿಸಬಹುದು. ನೀವು ಇತ್ತೀಚೆಗೆ ತುಂಬ ಕಷ್ಟ ಅನುಭವಿಸುತ್ತಿದ್ದರೆ, ಮನಸ್ಸಿನಲ್ಲಿ ಯಾರಿಗೂ ಹೇಳಲಾಗದ ನೋವು ಇದ್ದರೆ, ಈ ಸಂದೇಶ ನಿಮಗಾಗಿಯೇ ಬಂದಿದೆ ಮಗು. ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಸಾಯಿ ಬಾಬಾ ನಿಮ್ಮನ್ನು ಇಲ್ಲಿ ಕರೆತಂದಿದ್ದಾರೆ. ಆದ್ದರಿಂದ ದಯವಿಟ್ಟು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಕೊನೆಯ 2 ನಿಮಿಷದಲ್ಲಿ ಸಾಯಿಬಾಬಾ ಹೇಳುವ ಮಾತು ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು. ಈಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ 555 ಎಂದು ಬರೆಯಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಆಶೀರ್ವಾದ. ಇವತ್ತು ಈ ವಿಡಿಯೋಗೆ ಹೃದಯದಿಂದ ಸಪೋರ್ಟ್ ಮಾಡಿ. ಮಗು, ನೀನು ಇತ್ತೀಚೆಗೆ ತುಂಬ ಚಿಂತೆಯಲ್ಲಿ ಇದ್ದೀಯಾ? ಮನಸ್ಸಿನ ಒಳಗೆ ಯಾರಿಗೂ ಹೇಳಲಾಗದ ನೋವು ಹಿಡಿದುಕೊಂಡಿದ್ದೀಯಾ? ರಾತ್ರಿ ಮಲಗುವಾಗಲೂ ಮನಸ್ಸು ಶಾಂತಿ ಕೊಡುತ್ತಿಲ್ಲ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಎಷ್ಟು ಸಲ ಕಣ್ಣೀರು ಹಾಕಿದ್ದೀಯೋ ಸಾಯಿಬಾಬಾಗೆ ಗೊತ್ತು. ಆದರೆ ಇವತ್ತು ಸಾಯಿಬಾಬಾ ನಿನಗೆ ಒಂದು ದಿವ್ಯ ಸೂಚನೆ ಕೊಡುತ್ತಿದ್ದಾರೆ. ಅದೇ 555. ಈ ಸಂಖ್ಯೆ ಸಾಮಾನ್ಯ ಸಂಖ್ಯೆಯಲ್ಲ ಮಗು. ಇದು ನಿನ್ನ ಜೀವನದಲ್ಲಿ ಆಗಲಿರುವ ದೊಡ್ಡ ಬದಲಾವಣೆಯ ಸಂಕೇತ. ಸಾಯಿಬಾಬಾ ಹೇಳುತ್ತಾರೆ, ನೀನು ತುಂಬ ದಿನಗಳಿಂದ ಕಷ್ಟ ಅನುಭವಿಸುತ್ತಿದ್ದೀಯಾ? ಇನ್ನು ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. 555 ಅಂದರೆ ನಿನ್ನ ದುಃಖದ ಬಾಗಿಲು ಮುಚ್ಚಿ ಸಂತೋಷದ ಬಾಗಿಲು ತೆರೆಯುವ ಸಮಯ ಹತ್ತಿರ ಬಂದಿದೆ ಅನ್ನೋದರ ಗುರುತು. ನೀನು ಈಗ ಎದುರಿಸುತ್ತಿರುವ ಸಮಸ್ಯೆಗಳು ಶಾಶ್ವತವಲ್ಲ. ಎಷ್ಟು ಕತ್ತಲೆ ರಾತ್ರಿ ಇದ್ದರೂ ಬೆಳಗ್ಗೆ ಸೂರ್ಯೋದಯ ಆಗುವಂತೆ ನಿನ್ನ ಜೀವನದಲ್ಲೂ ಸಂತೋಷದ ಬೆಳಕು ಬರುತ್ತದೆ. ಮಗು, ಇತ್ತೀಚೆಗೆ ನೀನು ನಿನ್ನನ್ನೇ ನಂಬೋದನ್ನು ಬಿಟ್ಟಿದ್ದೀಯಾ? ನನ್ನಿಂದ ಏನೂ ಆಗಲ್ಲ ಅಂತ ಯೋಚಿಸುತ್ತಿದ್ದೀಯಾ? ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ದುರ್ಬಲ ಅಲ್ಲ, ನೀನು ನನ್ನ ಮಗು. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ನೀನು ಹಾಕಿದ ಪ್ರತಿಯೊಂದು ಕಣ್ಣೀರಿಗೂ ಸಾಯಿಬಾಬಾ ಉತ್ತರ ಕೊಡುತ್ತಿದ್ದಾರೆ. 555 ಅಂದರೆ ಹಳೆಯ ನೋವುಗಳನ್ನು ಬಿಡು, ಹೊಸ ಜೀವನವನ್ನು ಸ್ವೀಕರಿಸು. ಕೆಲವರು ನಿನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾರೆ. ನೀನು ಒಳ್ಳೆಯದನ್ನೇ ಮಾಡಿದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆ ನೋವಿನಿಂದ ನೀನು ಮೌನವಾಗಿದ್ದೀಯಾ? ಆದರೆ ಸಾಯಿಬಾಬಾ ಹೇಳುತ್ತಾರೆ, ಮಗು, ನಿನ್ನ ಮೌನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಒಳ್ಳೆಯ ಮನಸ್ಸಿಗೆ ತಕ್ಕ ಪ್ರತಿಫಲ ಬೇಗ ಬರುತ್ತದೆ. 555 ಅಂದರೆ ದೇವರು ನಿನ್ನ ಜೀವನದಲ್ಲಿ ಹೊಸ ಅವಕಾಶ ಕಳಿಸುತ್ತಿದ್ದಾರೆ. ಬಹುಶಃ ನಿನ್ನ ಮನೆಗೆ ಸಂತೋಷ ಬರಬಹುದು, ನಿನ್ನ ಆರೋಗ್ಯ ಸುಧಾರಿಸಬಹುದು, ನಿನ್ನ ಹಣಕಾಸಿನ ಸಮಸ್ಯೆ ಕಡಿಮೆಯಾಗಬಹುದು, ನಿನ್ನ ಕನಸು ನನಸಾಗಬಹುದು. ಆದರೆ ಒಂದು ವಿಷಯ ಮರೆತು ಬಿಡಬೇಡ ಮಗು, ಬದಲಾವಣೆ ಬರುವ ಮುಂಚೆ ಜೀವನ ಕೆಲವೊಮ್ಮೆ ನಮ್ಮನ್ನು ಪರೀಕ್ಷಿಸುತ್ತದೆ. ಇವತ್ತು ನೀನು ಎದುರಿಸುತ್ತಿರುವ ಕಷ್ಟ ನಾಳೆ ನಿನ್ನ ಶಕ್ತಿಯಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಂಟಿಯಲ್ಲ, ಇಡೀ ಜಗತ್ತು ನಿನ್ನ ವಿರುದ್ಧ ಇದ್ದರೂ ಸಾಯಿಬಾಬಾ ನಿನ್ನ ಪರ ಇದ್ದಾರೆ. 555 ಮತ್ತೆ ಮತ್ತೆ ಕಾಣಿಸುತ್ತಿದೆಯಾ? ಅಂದರೆ ಇದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನನ್ನು ಗಮನ ಸೆಳೆಯುತ್ತಿದ್ದಾರೆ. ಮಗು, ಹಳೆಯ ನೋವಿನಿಂದ ಹೊರಬಾ, ಹೊಸ ಜೀವನ ಆರಂಭ ಮಾಡು ಎಂದು ಹೇಳುತ್ತಿದ್ದಾರೆ. ನೀನು ಮನಸ್ಸಿನಲ್ಲಿ ಒಂದು ಆಸೆ ಇಟ್ಟಿಕೊಂಡಿದ್ದೀಯಾ? ಆಸೆ ಬಗ್ಗೆ ಯಾರಿಗೂ ಹೇಳಲಿಲ್ಲ. ಆದರೆ ಸಾಯಿಬಾಬಾಗೆ ಗೊತ್ತು. ನೀನು ರಾತ್ರಿ ಕಣ್ಣೀರು ಹಾಕಿ ಕೇಳಿದ ಪ್ರಾರ್ಥನೆ ಈಗ ಸ್ವರ್ಗದವರೆಗೂ ತಲುಪಿದೆ. ಬಹಳ ಬೇಗ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯಬಹುದು. ಆ ದಿನ ನೀನೇ ಆಶ್ಚರ್ಯಪಡುತ್ತೀಯಾ, ಇಷ್ಟು ದಿನ ನಾನು ಅಳುತ್ತಿದ್ದೆ, ಆದರೆ ಸಾಯಿಬಾಬಾ ನನಗಾಗಿ ದೊಡ್ಡ ಸಂದೇಶ ಇಟ್ಟಿದ್ದರು ಎಂದು. 555 ಅಂದರೆ ಹಳೆಯ ಅಧ್ಯಾಯ ಮುಗಿಯುತ್ತಿದೆ, ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಕೆಲವರು ನಿನ್ನ ಜೀವನದಿಂದ ದೂರ ಹೋಗಬಹುದು, ಆದರೆ ಅದಕ್ಕೆ ಬೇಸರಪಡಬೇಡ. ಯಾಕೆಂದರೆ ಸಾಯಿಬಾಬಾ ನಿನ್ನ ಜೀವನಕ್ಕೆ ಸರಿಯಾದ ಜನರನ್ನು ಕಳಿಸುತ್ತಿದ್ದಾರೆ. ಮಗು, ನೀನು ತುಂಬ ಒಳ್ಳೆಯ ಹೃದಯದವನು, ನೀನು ತುಂಬ ಒಳ್ಳೆಯ ಹೃದಯದವಳು. ಅದಕ್ಕೆ ದೇವರು ನಿನ್ನನ್ನು ಬಿಡುವುದಿಲ್ಲ. ಇವತ್ತು ಈ ವಿಡಿಯೋ ನೋಡುತ್ತಿರುವುದು ಕೂಡ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನನ್ನು ಇಲ್ಲಿ ಕರೆತಂದಿದ್ದಾರೆ. ಈ ಕ್ಷಣದಿಂದ ಭಯ ಬಿಡು, ನಿರಾಶೆ ಬಿಡು, ಅಳುವುದನ್ನು ಬಿಡು. ಯಾಕೆಂದರೆ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗುತ್ತಿವೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು. ಒಂದು ದಿನ ನೀನು ಈಗ ಅನುಭವಿಸುತ್ತಿರುವ ಎಲ್ಲ ನೋವುಗಳಿಗೆ
ಅರ್ಥ ಸಿಗುತ್ತದೆ. ನಿನ್ನ ಜೀವನದಲ್ಲಿ ಆಗಲಿರುವ ಬದಲಾವಣೆ ನಿನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತದೆ. 555 ಅಂದರೆ ಆಶೀರ್ವಾದದ ಬಾಗಿಲು ತೆರೆದಿದೆ. ಇನ್ನು ಮುಂದೆ ನಿನ್ನ ಮನೆಗೆ ಶಾಂತಿ ಬರಲಿ, ನಿನ್ನ ಮನಸ್ಸಿಗೆ ನೆಮ್ಮದಿ ಬರಲಿ, ನಿನ್ನ ಕುಟುಂಬ ಸಂತೋಷವಾಗಿರಲಿ, ನಿನ್ನ ಕನಸುಗಳು ನನಸಾಗಲಿ. ಸಾಯಿಬಾಬಾ ನಿನ್ನ ಕೈ ಹಿಡಿದು ಹೇಳುತ್ತಿದ್ದಾರೆ, ಮಗು ಇನ್ನು ಸ್ವಲ್ಪ ಸಹನೆ ಇಟ್ಟಿಕೋ, ನಿನ್ನ ಅದೃಷ್ಟ ಬದಲಾಗುವ ಸಮಯ ಹತ್ತಿರ ಬಂದಿದೆ. ಈ ವಿಡಿಯೋ ನೋಡಿದ ನಂತರ ಒಂದು ಸಣ್ಣ ಪ್ರಾರ್ಥನೆ ಮಾಡು. ಸಾಯಿಬಾಬಾ, ನನ್ನ ಜೀವನವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ. ನೋಡು ಮಗು, ನಿನ್ನ ಜೀವನ ನಿಧಾನವಾಗಿ ಬದಲಾಗಲು ಶುರುವಾಗುತ್ತದೆ. ಸಾಯಿ ಭಕ್ತರೇ, ಈ 555 ದಿವ್ಯ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ತಪ್ಪದೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ 555 ಎಂದು ಬರೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ಮಗು, ಕೆಲವೊಮ್ಮೆ ನೀನು ಎಲ್ಲರ ಮುಂದೆ ನಗುತ್ತೀಯಾ, ಆದರೆ ಒಂಟಿಯಾಗಿ ಇದ್ದಾಗ ಮಾತ್ರ ನಿನ್ನ ಹೃದಯ ಎಷ್ಟು ಮುರಿದಿದೆ ಅನ್ನೋದು ದೇವರಿಗೆ ಮಾತ್ರ ಗೊತ್ತು. ನಿನ್ನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿನ್ನ ಮನಸ್ಸನ್ನೇ ಬದಲಿಸಿಬಿಟ್ಟಿವೆ. ಯಾರನ್ನಾದರೂ ನಂಬಲು ಕೂಡ ಈಗ ಭಯವಾಗುತ್ತಿದೆ. ಮತ್ತೆ ನೋವು ಬಂದರೆ ಅನ್ನೋ ಚಿಂತೆಯಲ್ಲಿ ಬದುಕುತ್ತಿದ್ದೀಯಾ. ಆದರೆ ಸಾಯಿಬಾಬಾ ಇವತ್ತು ನಿನಗೆ ಹೇಳುತ್ತಿದ್ದಾರೆ, ಮಗು ನಿನ್ನ ಭಯದ ದಿನಗಳು ಮುಗಿಯುತ್ತಿವೆ. 555 ಅಂದರೆ ನಿನ್ನ ಜೀವನದಲ್ಲಿ ದೇವರು ಹೊಸ ದಾರಿ ತೆರೆಯುತ್ತಿದ್ದಾರೆ. ನೀನು ಕಳೆದುಕೊಂಡಿದ್ದು ಮರಳಿ ಸಿಗದೇ ಇರಬಹುದು, ಆದರೆ ಅದಕ್ಕಿಂತ ಉತ್ತಮವಾದ ಆಶೀರ್ವಾದ ನಿನ್ನ ಕಡೆ ಬರುತ್ತಿದೆ. ಇತ್ತೀಚೆಗೆ ನಿನಗೆ ಎಲ್ಲವೂ ತಡವಾಗುತ್ತಿರುವ ಹಾಗೆ ಅನಿಸುತ್ತಿದೆಯಾ? ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗುತ್ತಿಲ್ಲ ಅನಿಸುತ್ತಿದೆಯಾ? ಆಗ ಸಾಯಿಬಾಬಾ ಹೇಳುತ್ತಾರೆ, ನಾನು ತಡ ಮಾಡಬಹುದು, ಆದರೆ ನಿನಗಾಗಿ ಅತ್ಯುತ್ತಮದನ್ನೇ ಕೊಡುತ್ತೇನೆ. ಮಗು, ಒಂದು ಬೀಜ ನೆಟ್ಟ ತಕ್ಷಣ ಮರ ಆಗುವುದಿಲ್ಲ. ಹಾಗೆ ನಿನ್ನ ಪ್ರಾರ್ಥನೆಯ ಫಲವು ಸಮಯ ಬಂದಾಗ ದೊಡ್ಡ ಆಶೀರ್ವಾದವಾಗಿ ಬರುತ್ತದೆ. 555 ಅಂದರೆ ನಿನ್ನ ಕಾಯುವಿಕೆಯ ಅಂತ್ಯ ಹತ್ತಿರ ಬಂದಿದೆ. ನೀನು ಈಗ ಅನುಭವಿಸುತ್ತಿರುವ ನೋವು ನಿನ್ನ ಭವಿಷ್ಯವನ್ನು ಬಲವಾಗಿಸುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ಅಳಬೇಡ ಮಗು, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಒಂದು ದಿನ ನೀನು ಇವತ್ತಿನ ಕಷ್ಟವನ್ನು ನೆನೆದು ಹೇಳುತ್ತೀಯ, ಆ ದಿನ ನಾನು ಕುಗ್ಗಿದ್ದೆ, ಆದರೆ ಸಾಯಿಬಾಬಾ ನನ್ನನ್ನು ಕೈಬಿಡಲಿಲ್ಲ. ಮಗು, ಈ ಪ್ರಪಂಚದಲ್ಲಿ ಕೆಲವರು ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ದೇವರು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. 555 ಮತ್ತೆ ಮತ್ತೆ ಕಾಣಿಸುತ್ತಿದೆಯಾ ಅಂದರೆ ಸಾಯಿಬಾಬಾ ನಿನ್ನ ಆತ್ಮಕ್ಕೆ ಒಂದು ಸಂದೇಶ ಕೊಡುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಬದಲಾವಣೆ ಆರಂಭವಾಗಿದೆ. ನಿನ್ನ ಮನೆಗೆ ಶಾಂತಿ ಬರುತ್ತದೆ, ನಿನ್ನ ಮನಸ್ಸಿಗೆ ನೆಮ್ಮದಿ ಬರುತ್ತದೆ, ನಿನ್ನ ಜೀವನದಲ್ಲಿ ಸಂತೋಷದ ಹೊಸ ಅಧ್ಯಾಯ ಶುರುವಾಗುತ್ತದೆ. ಇವತ್ತು ರಾತ್ರಿ ಮಲಗುವ ಮೊದಲು ಒಂದು ಸಲ ಮನಸಾರೆ ಹೇಳು, ಓಂ ಸಾಯಿರಾಮ್, ನನ್ನ ಜೀವನ ನಿಮ್ಮ ಕೈಯಲ್ಲಿ. ನೋಡು ಮಗು, ನಿನ್ನ ಮನಸ್ಸಿನ ಭಾರ ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ. ಮಗು, ನೀನು ಹಣದ ಸಮಸ್ಯೆಯಿಂದ ತುಂಬ ಕಂಗೆಟ್ಟಿದ್ದೀಯಾ? ಎಷ್ಟು ದುಡಿಯುತ್ತಿದ್ದರೂ ಕೈಯಲ್ಲಿ ಹಣ ಉಳಿಯುತ್ತಿಲ್ಲ. ಒಂದು ಸಮಸ್ಯೆ ಮುಗಿಯುವ ಮುಂಚೆ ಮತ್ತೊಂದು ಸಮಸ್ಯೆ ಬರುತ್ತಿದೆ. ಕೆಲವೊಮ್ಮೆ ನೀನು ಒಂಟಿಯಾಗಿ ಕೂತು ಯೋಚಿಸುತ್ತೀಯಾ, ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ಸಾಯಿ ಎಂದು. ಆದರೆ ಇವತ್ತು ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ಮಗು ಇಷ್ಟು ದಿನ ನೀನು ಕಷ್ಟ ನೋಡಿದ್ದೀಯಾ, ಇನ್ನು ಮುಂದೆ ನಾನು ನಿನ್ನ ಜೀವನದಲ್ಲಿ ಆಶೀರ್ವಾದ ಸುರಿಸುತ್ತೇನೆ. 555 ಅಂದರೆ ನಿನ್ನ ಆರ್ಥಿಕ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ ಅನ್ನೋದರ ಸಂಕೇತ. ಇಷ್ಟು ದಿನ ನಿನ್ನ ಮನೆಗೆ ಬಂದಿದ್ದ ದುಃಖ ಈಗ ನಿಧಾನವಾಗಿ ಹೊರಹೋಗುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಖಾಲಿ ಕೈಗಳನ್ನು ನಾನು ತುಂಬಿಸುತ್ತೇನೆ. ಮಗು, ನೀನು ಎಷ್ಟು ಸಲ ಹಣಕ್ಕಾಗಿ ಕಣ್ಣೀರು ಹಾಕಿದ್ದೀಯೋ ದೇವರಿಗೆ ಗೊತ್ತು. ಕುಟುಂಬದ ಮುಂದೆ ನಗುತ್ತಿದ್ದರೂ ಒಳಗೆ ಮಾತ್ರ ಸಾವಿರ ನೋವು ಇಟ್ಟುಕೊಂಡಿದ್ದೀಯಾ. ಆದರೆ ನೆನಪಿಟ್ಟಿಕೋ, ಬಡತನ ಶಾಶ್ವತವಲ್ಲ, ಕಷ್ಟ ಶಾಶ್ವತ ಅಲ್ಲ. 555 ಅಂದರೆ ನಿನ್ನ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ಬಹುಶಃ ಹೊಸ ಕೆಲಸದ ಅವಕಾಶ ಬರಬಹುದು. ನಿನ್ನ ಮನೆಯ ಸಮಸ್ಯೆ ಕಡಿಮೆಯಾಗಬಹುದು. ನಿನ್ನ ಕೈಗೆ ಅನಿರೀಕ್ಷಿತ ಹಣ ಬರಬಹುದು. ಆದರೆ ಸಾಯಿಬಾಬಾ ಒಂದು ಮಾತು ಹೇಳುತ್ತಾರೆ, ಹಣ ಬಂದರೂ ಅಹಂಕಾರ ಮಾಡಬೇಡ, ಕಷ್ಟ ಬಂದರೂ ನಂಬಿಕೆ ಕಳೆದುಕೊಳ್ಳಬೇಡ. ಮಗು, ನಿನ್ನ ಹೃದಯ ತುಂಬ ಒಳ್ಳೆಯದು, ಅದಕ್ಕೆ ದೇವರು ನಿನ್ನನ್ನು ಪರೀಕ್ಷಿಸಿದ್ದಾರೆ. ಚಿನ್ನ ಬೆಂಕಿಯಲ್ಲಿ ಸುಟ್ಟಾಗ ಮಾತ್ರ ಹೊಳೆಯುತ್ತದೆ. ಹಾಗೆ ನಿನ್ನ ಜೀವನವು ಈ ಕಷ್ಟದ ನಂತರ ಹೊಳೆಯಲಿದೆ. ಇವತ್ತು ಈ ವಿಡಿಯೋ ನೋಡುತ್ತಿರುವುದು ಕೂಡ ಒಂದು ಸೂಚನೆ. ಸಾಯಿಬಾಬಾ ನಿನ್ನನ್ನು ಖಾಲಿ ಕೈಯಲ್ಲಿ ಬಿಡುವುದಿಲ್ಲ.
555 ಅಂದರೆ ನಿನ್ನ ಸಮಯ ಬರುತ್ತಿದೆ. ಇನ್ನು ರಾತ್ರಿ ಅಳುವುದನ್ನು ಬಿಡು ಮಗು, ಭಯ ಬಿಡು, ನಿರಾಶೆ ಬಿಡು. ಯಾಕಂದರೆ ಸಾಯಿಬಾಬಾ ನಿನ್ನ ಮನೆಯ ಬಾಗಿಲಿಗೆ ಆಶೀರ್ವಾದ ಕಳಿಸುತ್ತಿದ್ದಾರೆ. ಬಹಳ ಬೇಗ ನೀನು ಸಂತೋಷದಿಂದ ಹೇಳ್ತೀಯಾ, ಸಾಯಿಬಾಬಾ ನನ್ನ ಜೀವನ ಬದಲಿಸಿದರು ಅಂತ. ಸಾಯಿ ಭಕ್ತರೇ, ಈ 555 ದಿವ್ಯ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಇದು ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಅನ್ನೋದರ ಸಂಕೇತ. ಇಷ್ಟು ದಿನ ನೀವು ಅಳುತ್ತಿದ್ದ ಕಣ್ಣೀರಿಗೆ ಬಹಳ ಬೇಗ ಸಂತೋಷದ ಉತ್ತರ ಸಿಗಲಿ ಎಂದು ಸಾಯಿಬಾಬಾ ಆಶೀರ್ವಾದ ಮಾಡಲಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ, ಸಂತೋಷ, ಹಣದ ಅಭಿವೃದ್ಧಿ, ಕುಟುಂಬದ ನೆಮ್ಮದಿ ಬರಲಿ. ಕಮೆಂಟ್ನಲ್ಲಿ ತಪ್ಪದೆ ಓಂ ಸಾಯಿರಾಮ್ 555 ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನೆಗೆ ತಲುಪಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ದೊಡ್ಡ ಬೆಂಬಲ ಮಗು. ಓಂ ಸಾಯಿರಾಮ್. ಶುಭ ದಿನ, ಶುಭೋದಯ.